Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 27 ಜೈಲಮ್ ಅಂಗಾಂಶದ ಘಟಕಗಳು ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿ. ಇದು ಕೂಡ ಸಾಧಾರಣವಾದ ಪ್ರಶ್ನೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ನೋಡಿ, ಜೈಲಮ್ ಅಂಗಾಂಶವು ಸಂಕೀರ್ಣ ಶಾಶ್ವತ ಅಂಗಾಂಶದ ಭಾಗವಾಗಿದೆ ಅಲ್ವಾ. ನೋಡಿ, ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಇದು ಏನಾಗ್ಬೇಕು, ಮನವರಿಕೆ ಆಗಬೇಕು. ಇದು ಸಂಕೀರ್ಣ ಶಾಶ್ವತ ಅಂಗಾಂಶ ಜೈಲಮ್ ಮತ್ತು ಫ್ಲೋಯಂಗಳು ಅಲ್ವಾ. ಇದು ವಿಧವಾದ ಜೀವಕೋಶಗಳಿಂದ ಆಗಿದೆ ಅಂತ ಹೇಳಲ್ಪಟ್ಟಿದೆ ಅಲ್ವಾ. ನೋಡಿ, ಇಲ್ಲಿ ರೇಖಿಡ್ಗಳು, ನಾಳಗಳು, ಜೈಲಮ್ ಫೇರಮ್ ಕೈಮಾ ಮತ್ತು ಜೈಲಮ್ ನಾರುಗಳಿಂದ ಆಗಿದೆ. ಇವಾಗ ಒಂದೊಂದರದ ಕಾರ್ಯವನ್ನು ಗಮನಿಸೋಣ. ರೇಖಿಡ್ಗಳನ್ನ ನೀವು ಗಮನಿಸಬಹುದು. ಇಲ್ಲಿ ಇವುಗಳು ಉದ್ದವಾಗಿದ್ದು ನೀರಿನ ಸಾಗಾಣಿಕೆಗೆ ಸಹಾಯ ಮಾಡುತ್ತವೆ ಮತ್ತು ರಚನಾತ್ಮಕ ಆಧಾರವನ್ನು ಕೂಡ ನೀಡುತ್ತದೆ. ಇವುಗಳು ಉದ್ದವಾಗಿರುತ್ತದೆ ಮತ್ತು ನೀರಿನ ಸಾಗಾಣಿಕೆಗೆ ಏನು ಸಹಾಯಕವಾಗಿದೆ ಮತ್ತು ಆಧಾರವನ್ನು ಕೂಡ ನೀಡುತ್ತದೆ. ನಂತರ ನಾಳಗಳು. ಈ ನಾಳಗಳನ್ನು ನೋಡಬಹುದು ನೀವು. ನಿರಂತರ ನೀರು ಸಾಗಿಸುವ ಕೊಳವೆಗಳನ್ನು ರೂಪಿಸುತ್ತದೆ. ಇವು ಕೊಳವೆಗಳನ್ನು ನಿರೂಪಿಸುತ್ತದೆ. ಜೈಲಮ್ ಫೇರಮ್ ಕೈಮಾ ಆಹಾರ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ. ಇದು ನಾವು ಈ ಫೇರಮ್ ಕೈಮಾ, ಓರಂ ಕೈಮಾ, ಕ್ಲೇರಂ ಕೈಮಾ ಕಲಿಯುವಾಗ ಕಲ್ತಿರ್ತೀವಿ ಅಲ್ವಾ. ಫೇರಮ್ ಕೈಮಾವು ಏನು, ಆಹಾರ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ. ಜೈಲಮ್ ಫೇರಮ್ ಕೈಮಾ ಕೂಡ ಸೇಮ್, ಆಹಾರ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ. ಜೈಲಮ್ ನಾರುಗಳು ಇವು ಯಾಂತ್ರಿಕ ಶಕ್ತಿಯನ್ನು ನೀಡುತ್ತದೆ. ಥ್ಯಾಂಕ್ ಯು.